ಪಂಚರಾಜ್ಯಗಳ ಚುನಾವಣೆಗಳಲ್ಲಿ 5ರಲ್ಲಿ 3 ರಾಜ್ಯದಲ್ಲಿ ಬಿಜೆಪಿ ಗೆದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವು ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಜಿಲ್ಲಾ ಬಿಜೆಪಿ ಕಚೇರಿ ಬಳಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದ ಹಿನ್ನೆಲೆಯಲ್ಲಿ ಮಹಿಳಾ ಕಾರ್ಯಕರ್ತೆಯರು ತ್ರಿಶೂಲ ಪ್ರತಿಕೃತಿ ಹಿಡಿದು ದೀದಿ ಗೈ ದುರ್ಗಾ ಆಯಿ ಎಂದು ಮಮತಾ ಬ್ಯಾನರ್ಜಿ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಸಂಭ್ರಮಾಚರಣೆ ವೇಳೆ ಸಂಸದ ಬಿ.ವೈ. ರಾಘವೇಂದ್ರ, ಶಾಸಕ ಚನ್ನಬಸಪ್ಪ ಸೇರಿ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಸಂಭ್ರಮಾಚರಣೆ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಂಸದ ಬಿ.ವೈ. ರಾಘವೇಂದ್ರ, ಪಂಚರಾಜ್ಯ ಚುನಾವಣೆಯಲ್ಲಿ ಜನರು ಬಿಜೆಪಿಗೆ ಜೈ ಎಂದಿದ್ದಾರೆ. 5 ರಾಜ್ಯಗಳಲ್ಲಿ ಬಿಜೆಪಿ, 4 ರಾಜ್ಯಗಳಲ್ಲಿ ಅಧಿಕಾರ ಹಿಡಿಯುವ ವಿಶ್ವಾಸವಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭರವಸೆಗೆ ಜನರು ಮತ ಹಾಕಿದ್ದಾರೆ. 5 ರಾಜ್ಯಗಳ ಮತದಾರರಿಗೆ ಸಂಸದ ಬಿ.ವೈ. ರಾಘವೇಂದ್ರ ಧನ್ಯವಾದ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಸಂಸದ ಬಿ.ವೈ. ರಾಘವೇಂದ್ರ ಏನು ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ.
ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಚುನಾವಣೆಯಲ್ಲಿ ನಮ್ಮ ದೇಶದಲ್ಲಿ ನಡೆದಂತ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಮತದಾರರು ಸ್ಪಷ್ಟವಾಗಿ ಮೋದಿಜಿಯವರ ಪರವಾಗಿ, ಭಾರತೀಯ ಜನತಾ ಪಕ್ಷದ ಪರವಾಗಿ, NDA ಪರವಾಗಿ ನಿಲುವನ್ನ ವ್ಯಕ್ತಪಡಿಸಿರೋದು ನಾವೆಲ್ಲರೂ ಕೂಡ ಈ ಫಲಿತಾಂಶದ ಮುಖಾಂತರ ನೋಡ್ತಾ ಇದ್ದೀವಿ. 5 ರಾಜ್ಯದಲ್ಲಿ ಸುಮಾರು 4 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ NDA ನೇತೃತ್ವ ಸರ್ಕಾರ ರಚನೆ ಮಾಡುತ್ತೆ. ವೆಸ್ಟ್ ಬೆಂಗಾಲಲ್ಲಿ ಸ್ಪಷ್ಟವಾಗಿ ಈಗ ಆಲ್ರೆಡಿ ಕಾಣ್ತಾ ಇದೆ. ಅಸ್ಸಾಮಲ್ಲಿ 3ನೇ ಬಾರಿ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದೀವಿ. ಪಾಂಡಿಚೇರಿಯಲ್ಲೂ ಕೂಡ ಇನ್ನು ಕೌಂಟಿಂಗ್ ಫೈನಲೈಸೇಷನ್ ಆಗ್ತಾ ಇದೆ, ಅಲ್ಲೂ ಕೂಡ 2ನೇ ಬಾರಿ ಸರ್ಕಾರವನ್ನು ರಚನೆ ಮಾಡ್ತೀವಿ. ತಮಿಳುನಾಡಲ್ಲಿ ನಾನು ಹೇಳ್ತಾ ಇದ್ದೆ, ಈ ಭ್ರಷ್ಟ DMK ಸರ್ಕಾರವನ್ನು ಕಿತ್ತೊಗಿಬೇಕು. ಅವರು ಮುಖ್ಯಮಂತ್ರಿ, ಅವರ ಮಗ ಇಬ್ಬರು ಕೂಡ ಸೋಲುವಂಥ ಭೀತಿಯಲ್ಲಿ ಇವತ್ತು ಜನ ಬುದ್ಧಿ ಕಳಿಸ್ತಾರೆ, ನೀವು ನೋಡ್ತಾ ಇದ್ದೀರಿ. ಎಲ್ಲ ಒಂದು ಕಡೆ ಅಲ್ಲೂ ಕೂಡ ನಮ್ಮ ಪಕ್ಷದ, ನಮ್ಮ NDA ಪಕ್ಷದ ಬೆಂಬಲದಿಂದನೇ ತಮಿಳುನಾಡಲ್ಲೂ ಕೂಡ ಸರ್ಕಾರ ರಚನೆ ಮಾಡುವಂಥದ್ದು ಅನಿವಾರ್ಯ TVC ಸರ್ಕಾರಕ್ಕೆ ಆಗುತ್ತೆ ಅಂತ ನನಗೆಲ್ಲ ಒಂದು ಕಡೆ ವಿಶ್ವಾಸ ಇದೆ. ಕೇರಳದಲ್ಲೂ ಕೂಡ ಕಮ್ಯುನಿಸ್ಟನ್ನು ಕಿತ್ತೊಗಿ ಅಂತ ಕೆಲಸ ಮಾಡಿದ್ದಾರೆ. ಈ ಸಂದರ್ಭ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಗುಂಡಾಗಿರಿ ಮುಖಾಂತರ, ಬೂತನ್ನ ಮಿಸ್ಯೂಸ್ ಮಾಡುವ ಮುಖಾಂತರ ಇಷ್ಟು ವರ್ಷ ಇವರು ಆಡಳಿತವನ್ನು ಮಾಡ್ಕೊಂಡು ಬರ್ತಾ ಪ್ರಯತ್ನ ಇತ್ತು. ಈ ಬಾರಿ SIR ಮುಖಾಂತರ ಆ ಒಳ್ಳೆ ಸುಳ್ಳು ಮತದಾರರನ್ನ ಹೊರದಬ್ಬುವಂಥ ಕೆಲಸ. ಮತ್ತು ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದರು, ಬಾಂಗ್ಲಾದೇಶದ ನುಸುಳುಕೋರನ್ನ ನಾವು ಹೊರಗಡೆ ಹಾಕ್ತೀವಿ, ಗುಂಡಾಗಳನ್ನು ಹೊರ ಹಾಕ್ತೀವಿ, ಮತ್ತು ಅಲ್ಲಿ ನಡೀತಿರುವಂಥ ದೇಶ ವಿರೋಧಿ ಚಟುವಟಿಕೆಗಳನ್ನ ನಿಲ್ಲಿಸ್ತೀನಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದರು. ಇದನ್ನು ನೋಡಿ ಈ ಬಾರಿ ಮೋದಿಜಿಯವರೊಂದು ಗ್ಯಾರಂಟಿಗೆ ಸ್ಪಷ್ಟವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ದೇಶದ ಎಲ್ಲ ಮತದಾರರು ಬಂಧುಗಳನ್ನ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೇನೆ. ಕರ್ನಾಟಕದಲ್ಲೂ ಕೂಡ ಇನ್ನೂ ಕೂಡ ದಾವಣಗೆರೆದು ಫಲಿತಾಂಶ 2L ಇದೆ, ಕೌಂಟಿಂಗ್ ನಡೀತಾ ಇದೆ. 16 ರೌಂಡ್ ಆಗಿದೆ, ಇನ್ನೂ 4 ರೌಂಡ್ ಇದೆ. ಸುಮಾರು ಒಂದು 4 ರಿಂದ 5 ಸಾವಿರ ಲೀಡಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಆದರೆ ಯಾರೇ ಗೆಲ್ಲಿ, ಆದರೆ ತಾವು ಯೋಚನೆ ಮಾಡಿ ಯಾವ ರೀತಿ ಅವರ ಹಣ ಮತ್ತು ಹೆಂಡದ ಮುಖಾಂತರ ಚುನಾವಣೆಯನ್ನು ಮಾಡಿದ್ರು, ದುಡ್ಡಿನ ದರ್ಪದಿಂದ ಮಾಡಿದ್ರು. ಇಡೀ ಸರ್ಕಾರದ ಇನ್ಸ್ಟ್ರೂಮೆಂಟ್ಸನ್ನು ಉಪಯೋಗಿಸ್ಕೊಂಡು ಒಬ್ಬೊಬ್ಬ ಮಂತ್ರಿ ಒಂದು ತಾಲೂಕಿನಲ್ಲಿ ಕೂತ್ಕೊಂಡು ಏನೇನು ಬೇಕೆಲ್ಲದನ್ನು ನಡೆದರೂ ಕೂಡ ಮತದಾರರು ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಮತವನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಗೆಲುವು ಸೋಲು ಸಹಜ, ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಕರ್ನಾಟಕದಲ್ಲಿ ಅವರ ಗೆಲುವನ್ನು ಬಿಗಿಯಾಗಿ ಮಾಡುವಂಥ ಕೆಲಸವನ್ನು BJP ವಿರೋಧ ಪಕ್ಷವಾಗಿ ಮಾಡಿದೆ. ಮುಂದೆ ಪರ್ಮನೆಂಟ್ ಆಗಿ ಅವ್ರ ಮೂಗನ್ನು ಹಿಡಿಯುವ ಮುಖಾಂತರ, ಉಸಿರನ್ನು ಬಂದ್ ಮಾಡುವಂಥ ಮುಖಾಂತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ತರುವಂಥ ದಿಕ್ಕಿನಲ್ಲಿ ಎಲ್ಲ ರೀತಿಯಂಥ ಪ್ರಯತ್ನವನ್ನು ನಮ್ಮ ದೇಶಭಕ್ತ ಕಾರ್ಯಕರ್ತರು ಮಾಡ್ತಾರೆ ಅಂತ ನಂಗೆ ವಿಶ್ವಾಸ ಹೇಳ್ತೇನೆ.